ಇಂಜಿನ್ ಫ್ಲೆಶ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಗೊತ್ತಿದೆ ನಿಮಗೆ. ಸೊ ನೋಡಿ, ನನ್ನ ಹತ್ರ ಒಂದು ಶೆವರ್ಲೆಟ್ ಎಂಜಾಯ್ದು ಇಂಜಿನ್ ಇಳಿಸಿದ್ದೀವಿ ನಾವು. ಇದರಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಟೈಮಿಂಗ್ ಕಿಟ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ನಾವು ರೆಕಮೆಂಡ್ ಮಾಡ್ತೀವಿ 40,000 ಆದಮೇಲೆ ಇಂಜಿನ್ ಫ್ಲೆಶ್ ಯೂಸ್ ಮಾಡಬೇಕು ಡೀಸೆಲ್ ಇಂಜಿನ್ಸಲ್ಲಿ. ಪೆಟ್ರೋಲ್ ಇಂಜಿನಲ್ಲಿ ಚೆಕ್ ಮಾಡಿಕೊಂಡು ರಿಕ್ವೈರ್ಮೆಂಟ್ ಇದ್ದರೆ ಯೂಸ್ ಮಾಡಬೇಕು ಅಂತ. ಸೊ ಇದರದ್ದು ಏನು ಕೆಲಸ ಮಾಡುತ್ತೆ ಅಂದರೆ ಇದು ಗಾಡಿದು ನೋಡಿ, ನಾವು ಇದು ರಾಕರ್ ಆರ್ಮು ಮತ್ತು ಬುಲೆಟು ಚೇಂಜ್ ಮಾಡಿದ್ದೀವಿ ಇಲ್ಲಿ. ಸೊ ಇಲ್ಲಿ ನನ್ನ ಹತ್ರ ಹಳೇದಿದೆ. ಸೊ ಇದು ರಾಕರ್ ಆರ್ಮ್ ಬುಲೆಟ್ ಇದೆ, ಇದು ಹೈಡ್ರಾಲಿಕ್ ಬರುವಂಥದ್ದು. ಸೊ ಇದರಲ್ಲಿ ಏನಪ್ಪ ಅಂದರೆ ಸಣ್ಣ ಸಣ್ಣ ಪೋರ್ಸ್ ಇದೆ ಆಯಿಲ್ ಪ್ಯಾಸೇಜ್ ಆಗಲಿಕ್ಕೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ಇದರದ್ದು ಟೈಮಿಂಗ್ ಚೈನು, ನಾವು ಹೇಳ್ತೀವಿ ಟೈಮಿಂಗ್ ಚೇಂಜ್ ಮಾಡಬೇಕು ಅಂತ. ಇದು ಸುಮಾರು 1 ಲಕ್ಷ ಮೇಲೆ ಓಡಿದ ಗಾಡಿ, ಸೊ ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಟೈಮಿಂಗ್ ಚೈನಲ್ಲೂ ನೋಡಿ ಈ ಥರ ಪೋರ್ಸ್ ಇದೆ ಸಣ್ಣಕ್ಕೆ. ಇದೇನಾಗುತ್ತೆ, ನೀವು ಆಯಿಲ್ ಗಾಡಿ ಹಿಂಗೆ ಓಡಿಸ್ತಾ ತುಂಬ ಫ್ಲೆಶ್ ಮಾಡಿದ್ರೆ ಓಡಿಸ್ತಾ ಆಯಿಲ್ ಗ್ರೀಸ್ ಥರ ಫಾರ್ಮ್ ಆಗುತ್ತೆ. ಇದು ನೋಡಿ, ಈ ಗಾಡಿದು ಆಯಿಲ್ ಎಷ್ಟು ತಿಕ್ ಆಗಿದೆ ನೋಡಿ. ತಿಕ್ ಜಾಸ್ತಿ ಆದಂಗೆ ಸರ್ಕ್ಯುಲೇಷನ್ನ ಕಮ್ಮಿ ಮಾಡುತ್ತೆ. ಅದೇ ರೀತಿ ಯಾವುದಾದ್ರೂ ಫ್ಲೆಶ್ ಯೂಸ್ ಮಾಡಿಲ್ಲ ಅಂದರೆ ಏನಾದರೂ ಹೋಗಿ ಇಲ್ಲಿ ಬ್ಲಾಕ್ ಆದರೆ, ಬ್ಲಾಕ್ ಆಗಿ ಗ್ರೀಸ್ ಥರ ಆಗಿರುತ್ತೆ ಕೆಲವೊಂದು ಗಾಡಿಗಳಲ್ಲಿ ನೋಡಿರ್ಬೋದು ನೀವು ವೀಡಿಯೋಸ್ ಎಲ್ಲ. ಸೊ ಆ ಥರ ಏನಾದರೂ ಆದರೆ ಆಯಿಲ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗಲ್ಲ, ಈ ಟೈಮಿಂಗ್ ಚೈನ್ ಸೀಸ್ ಆಗುತ್ತೆ. ಟೈಮಿಂಗ್ ಚೈನ್ ಸೀಸ್ ಆದರೆ ನಿಮ್ಮದು ಇಂಜಿನೇ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಇಂಜಿನ್ ಫ್ಲೆಶ್ 40,000 ಆದಮೇಲೆ ಕೇಳಿಬಿಟ್ಟು ಮಾಡಿಸ್ಕೊಳ್ಳಿ. ಪ್ರತಿ 10,000 ಪ್ರತಿ ಸರ್ವಿಸಲ್ಲಿ ಮಾಡಿಸ್ಕೊಂಡ್ರೆ ನಿಮ್ಮ ಇಂಜಿನ್ ಲೈಫ್ ತುಂಬ ಜಾಸ್ತಿ ಬರುತ್ತೆ. ಸೊ ಅದೇ ರೀತಿ ಇದು ನೋಡಿ, ಟೈಮಿಂಗ್ ಕಿಟ್ಟು ಚೇಂಜ್ ಮಾಡ್ತಾಯಿದ್ದೀವಿ ಈ ಗಾಡಿದ್ದು. ಸೊ ಈ ಟೈಮಿಂಗ್ ಚೈನ್ ಇದು ಕೆಲಸ ಏನಂತ ಗೊತ್ತಿದೆ ನಿಮಗೆ. ಸೊ ಇದು ಟೈಮಿಂಗ್ ಸ್ಪ್ರಾಕೆಟ್, ಅಂದರೆ ನೀವು ಬೈಕಲ್ಲಿ ಸ್ಪ್ರಾಕೆಟ್ ಹೆಂಗೆ ಬರುತ್ತೆ ಅದೇ ರೀತಿ ಇದು ಸ್ಪ್ರಾಕೆಟ್ ಹೋಗಿರುತ್ತೆ. ಸೊ ಇಲ್ಲಿ ಉಜ್ಜಿರುತ್ತೆ ಇಲ್ಲಿ ನೋಡಿ ಸೈಡಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡಬೇಕು. ಇದು ಬಂದುಬಿಟ್ಟು ಟೆನ್ಷನರ್ ಅಂತ, ಟೈಮಿಂಗ್ ಟೆನ್ಷನರ್. ಇದರದ್ದೇನು ಕೆಲಸ ಅಂದರೆ ಟೈಮಿಂಗ್ ಚೈನು ಲೂಸ್ ಆದಂಗೆ ಇದನ್ನು ಟೈಟ್ ಮಾಡಿ ತಳ್ಳಿಕೊಡುವಂಥದ್ದು. ಅಂದರೆ ಹಿಂಗೆ ಫಿಟ್ ಆಗಿರುತ್ತೆ ಇದು, ಇದರೊಳಗಡೆ ಸ್ಪ್ರಿಂಗ್ ಇರುತ್ತೆ. ಸೊ ಇದಿಷ್ಟು ಟೈಮಿಂಗ್ ಕೆಲಸ ಟೆನ್ಷನರ್ ಪಾರ್ಟ್ಸ್ ನಾನು ಹೇಳಿದ್ದೇನೆ. ಸೊ ಅದರಿಂದ ನೀವು ಇಂಜಿನ್ ಫ್ಲೆಶ್ನ ನೀವು ಕಂಪಲ್ಸರಿ ಕೇಳಿಸ್ಕೊಂಡು ಮಾಡಿಸ್ಕೊಳ್ಳಿ. ಇದೇ ರೀತಿ ಇಂಜಿನಲ್ಲಿ ತುಂಬ ಆಯಿಲ್ ಲೈನ್ಸ್ ಇರುತ್ತೆ, ಆಯಿಲ್ ಲೈನೆಲ್ಲ ಫ್ಲೆಶ್ ಆಗಿ ಕ್ಲೀನ್ ಆಗುತ್ತೆ. ಫ್ಲೆಶ್ ಅಂದರೆ ನೀವು ತೊಳೆದಂಗೆ ರೇಡಿಯೇಟರ್ ಸರ್ವಿಸ್ ಹೆಂಗೆ ಮಾಡ್ತೀವೋ ಅದೇ ರೀತಿ ಫ್ಲೆಶ್ ಆಗಿ ಕ್ಲೀನ್ ಆಗುತ್ತೆ. ನಿಮ್ಮ ಇಂಜಿನ್ ಲೈಫನ್ನು ನೀವು ಜಾಸ್ತಿ ಮಾಡಿಸ್ಕೋಬೋದು. ಕಮರ್ಷಿಯಲ್ ಗಾಡಿಗಳು ಅಂಥದ್ದೆಲ್ಲ ಕೇಳಿಬಿಟ್ಟು ಮಾಡಿಸ್ಕೊಳ್ಳಿ. ಸೊ ಇದಿಷ್ಟು ಇಂಜಿನ್ ಫ್ಲೆಶ್ ಬಗ್ಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ.